Hello everyone. Welcome to News Navigator program of Shankar IAS Academy. ಕಳೆದ ಒಂದು 10 ಡೇಸ್ ಇಂದ ಅಥವಾ 10 ದಿನಗಳಿಂದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ನ್ಯೂಸ್ ಅಲ್ಲಿದೆ. ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ ಭಾರತದಲ್ಲಿ GDP ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದ್ದಂತಹ ಬೇಸ್ ಇಯರ್ ಅನ್ನ ಏನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ, ರಿವೈಸ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಚರ್ಚೆಗಳು ನಡೀತಾ ಇದೆ. ಒಬ್ರು ಭಾರತದ GDP ಗ್ರೋತ್ ಇಂದ ಹೇಗೆ ಪ್ರಾಬ್ಲಮ್ ಆಗುತ್ತೆ, ಕೆಲವರು ಕ್ರಿಟಿಕ್ ಮಾಡ್ತಾ ಇದ್ದಾರೆ, ಇನ್ನ ಕೆಲವರು ಈ GDP ಬೇಸ್ ಇಯರ್ ಇಂದ ಏನ್ ರಿವೈಸ್ಡ್ ಬೇಸ್ ಇಯರ್ ಇದೆ ಅದರಿಂದ ಅಕ್ಯುರೇಟ್ ಆಗಿ ನಮ್ಗೆ ಡೇಟಾ ಸಿಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ತರದ್ರಲ್ಲಿ ಇನ್ನೊಂದು GDP ಗ್ರೋತ್ ವರ್ಸಸ್ ಅನ್ಎಂಪ್ಲಾಯ್ಮೆಂಟ್. ಭಾರತದಲ್ಲಿ GDP ಗ್ರೋತ್ ಆಗ್ತಾ ಇದೆ, ಅದೇ ರೀತಿಯಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಒಂದು ಆರ್ಟಿಕಲ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತದ GDP ಬಗ್ಗೆ ನೋಡ್ಕೊಳ್ಳೋಣ. ಭಾರತದಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಹೊಸ ಸೀರೀಸ್ ಅನ್ನ ಭಾರತದ ಎಕಾನಮಿ ಸಿಸ್ಟಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ನಾನು ಆಗ್ಲೇ ತಿಳಿಸಿದ ಹಾಗೆ ಇದರ ಬಗ್ಗೆ ಡಿಬೇಟ್ಗಳು ಕೂಡ ನಡೀತಾವೆ. ಸೊ ನ್ಯೂಸ್ ಪೇಪರ್ ಅನ್ನ ನೋಡಿದ್ರೆ ಬೇರೆ ಬೇರೆ ಹೆಡ್ಲೈನ್ಸ್ ಗಳು ಕಾಣಿಸುತ್ತೆ. ಒಂದು ಹೆಡ್ಲೈನ್ಸ್ ಪಾಸಿಟಿವ್ ಆಗಿ ಹೇಳಿದ್ರೆ ಇನ್ನೊಂದು ಹೆಡ್ಲೈನ್ ನೆಗೆಟಿವ್ ಆಗಿ ಹೇಳ್ತಿದೆ. ಸೊ ಒಂದು ಹೆಡ್ಲೈನ್ ಹೇಳುತ್ತೆ ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ. ಇದನ್ನ ನಾವು ಕಳೆದ 1.5 ವರ್ಷ ಅಥವಾ 2 ವರ್ಷದಿಂದನೇ ನೋಡ್ತಾ ಇದೀವಿ. ಇಂಡಿಯಾ ಭಾರತ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಅಲ್ಲಿ ನೋಡ್ಕೊಂಡ್ರೆ ಭಾರತದಲ್ಲಿ ಯಾವ ರೀತಿ ಗ್ರೋ ಆಗ್ತಿದೆ ಅದೇ ರೀತಿ ಅನ್ಎಂಪ್ಲಾಯ್ಮೆಂಟ್, ಎಸ್ಪೆಷಲಿ ಯೂತ್ಸಿನ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಿದೆ ಅನ್ನೋದನ್ನ ಇನ್ನೊಂದು ಹೆಡ್ಲೈನ್ ಅಲ್ಲಿ ನೋಡಬಹುದಾಗುತ್ತೆ. ಸೊ ಹೇಗೆ ಭಾರತದಲ್ಲಿ GDP ಗ್ರೋತ್ ಆಗ್ತಾ ಇದ್ರೆ ಆಬ್ವಿಯಸ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಡಿಕ್ರೀಸ್ ಆಗ್ಬೇಕಲ್ವಾ? ಹೇಗೆ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಮೂವ್ ಆಗ್ತಾ ಇಲ್ಲ? ಇದೇಗ್ ಸಾಧ್ಯ? ಅಟ್ ಎ ಟೈಮ್ ಎರಡು ಕೂಡ ಸೇಮ್ ಟೈಮ್ ಅಲ್ಲಿ ಹೇಗೆ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆಗಕ್ ಸಾಧ್ಯ ಅಲ್ವಾ? ಸೊ ಪರ್ಟಿಕ್ಯುಲರ್ಲಿ ಇದನ್ನ ಜನರಲ್ ಪೇಪರ್ 3 ಅಲ್ಲಿರುವಂತಹ ಎಕಾನಮಿಯ ಅಡಿಯಲ್ಲಿ ನೋಡಬಹುದಾಗತ್ತೆ. ಎಕಾನಮಿಯಲ್ಲಿ ಬೇಸ್ ಇಯರ್ ಅನ್ನ ಡೈರೆಕ್ಟ್ ಆಗಿ ಕೇಳಬಹುದು. ಬೇಸ್ ಇಯರ್ ಅನ್ನ ಚೇಂಜ್ ಮಾಡೋದ್ರಿಂದ ಪಾಸಿಟಿವ್ ಏನು, ನೆಗೆಟಿವ್ ಏನು, ಕ್ರಿಟಿಕಲಿ ಅನಲೈಸ್ ಮಾಡಿ ಬೇಸ್ ಇಯರ್ ಇಂದ ಯಾವ ರೀತಿ ಗ್ರೋತ್ ಆಗುತ್ತೆ, ಯಾವ ರೀತಿ ಡಿಕ್ಲೈನ್ ಆಗುತ್ತೆ, ಇದೆಲ್ಲದನ್ನು ಕೂಡ ಕ್ವಶನ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಜನರಲ್ ಪೇಪರ್ 3 ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ಈ ವಿಡಿಯೋ ಮುಗಿಯೋದ್ರೊಳಗಡೆ ನಾವು ಏನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಹೊಸ GDP ರಿವೈಸ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸ್ ಇಯರ್ ಅನ್ನ ರಿವೈಸ್ ಯಾಕೆ ಮಾಡ್ತಾ ಇದ್ದಾರೆ, ಹೊಸ GDP ಯ ಸೀರೀಸ್ ಏನು, ಜೊತೆಗೆ ಡಬಲ್ ಡಿಫ್ಲೇಷನ್ ಅಂದ್ರೆ ಏನು, ಡಬಲ್ ಡಿಫ್ಲೇಷನ್ ಮೆಥಡಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಡಬಲ್ ಡಿಫ್ಲೇಷನ್ ಮೆಥಡಾಲಜಿ ಅಂದ್ರೆ ಏನು, ಹಾಗೆಯೇ ಪಾಲಿಸಿ ಯಾವ ರೀತಿ ರನ್ ಆಗ್ತಾ ಇದೆ, ಅಗ್ರಿಕಲ್ಚರ್ ಜಸ್ಟ್ ಲಕ್ ಆಗಿ ಇಲ್ಲಿ ವರ್ಕ್ ಆಗ್ತಿದ್ಯಾ ಅಥವಾ ನಿಜವಾಗ್ಲೂ ಇನ್ಕ್ರೀಸ್ ಆಗ್ತಿದ್ಯಾ, COVID-19 ಸಿಚುವೇಶನ್ ನ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೇಗಿತ್ತು, ಇದೆಲ್ಲದನ್ನು ಕೂಡ ನೋಡ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾಕೆ ಡ್ರಾಪ್ ಆಗ್ತಿದೆ ಅನ್ನೋದನ್ನ ಪಿರಿಯಾಡಿಕ್ ಲೇಬರ್ ಸರ್ವೆಗೆ ಕಂಪೇರ್ ಮಾಡ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಇದಿಷ್ಟನ್ನ ನಾವು ನೋಡಿದ್ರೆ ನಿಮ್ಗೆ ಪ್ರಿಲಿಮ್ಸ್ ಆಗಿರಬಹುದು ಅಥವಾ ಮೇನ್ಸ್ ಆಗಿರಬಹುದು, ಯಾವುದೇ ಕ್ವಶನ್ ನ ಕೇಳಿದ್ರು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ನೌ. ಗವರ್ಮೆಂಟ್ ಏನ್ ಮಾಡಿದೆ, ಹೊಸದಾಗಿ ರೀಸೆಂಟ್ ಆಗಿ ಹೊಸ ನ್ಯೂ ಸೀರೀಸ್ ಅನ್ನ GDP ಅನ್ನ ರಿಲೀಸ್ ಮಾಡಿದೆ. ಕರೆಕ್ಟ್ ಅಲ್ವಾ? ಸೊ ಈ ರಿಲೀಸ್ ಮಾಡಿರೋದು ಭಾರತದ ಗ್ರೋತ್ ಎಸ್ಟಿಮೇಟ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ ಅಂಡ್ ಗ್ರೋತ್ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕ್ರಿಟಿಕ್ಸ್ ಕೂಡ ಮಾಡ್ತಿದ್ದಾರೆ ಇದಕ್ಕೆ. ಕರೆಕ್ಟ್ ಅಲ್ವಾ? ಸೊ ಯಾರು ರಿವೈಸ್ ಮಾಡಿದ್ದು ಅಂತ ಹೇಳಿದ್ರೆ ಮಿನಿಸ್ಟ್ರಿ. ಸೊ ಯಾವ ಮಿನಿಸ್ಟ್ರಿ GDP ಯ ಹೊಸ ಸೀರೀಸ್ ಅನ್ನ ರಿವೈಸ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಯಾಕೆ ಅಂತ ಹೇಳಿದ್ರೆ ಈ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನಿದೆಯಲ್ಲ ಇದನ್ನ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವ ಮಿನಿಸ್ಟ್ರಿ ಇದನ್ನ ರಿವೈಸ್ ಮಾಡುತ್ತೆ ಅಂತ ಕೂಡ ಗೊತ್ತಿರ್ಬೇಕಾಗತ್ತೆ. 2022-2023 ಹೊಸ ಬೇಸ್ ಇಯರ್ ಅಂತ ಹೇಳ್ಬಿಟ್ಟು ತಗೋ ಬಂದಿದ್ದಾರೆ GDP ಡೇಟಾ ಸೀರೀಸ್ಗೋಸ್ಕರ. ಹಳೇದ್ ಯಾವ್ದಿತ್ತು? 2011 ಮತ್ತೆ 12 ಹಳೆಯ GDP ಸೀರೀಸ್ ಅಲ್ಲಿ ಬೇಸ್ ಇಯರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಹಾಗಿದ್ರೆ GDP ಅಂದ್ರೆ ಏನು? GDP ಅಂದ್ರೆ ಕನ್ನಡದಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂತ.
ಅಂದ್ರೆ ನಮ್ಮ ಭಾರತದ ಜಿಯೋಗ್ರಫಿಕಲ್ ರೀಜನ್ ಏನಿದೆ, ವಿತ್ ಇನ್ ಜಿಯೋಗ್ರಫಿಕಲ್ ರೀಜನ್ ಆಫ್ ಇಂಡಿಯಾ, ಭಾರತದಲ್ಲಿ ತಯಾರಾದಂತಹ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಏನೆಲ್ಲ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿರುತ್ತೆ ಅಲ್ವಾ ಒಂದು ವರ್ಷದಲ್ಲಿ, ಅದನ್ನ ನಾವು GDP ಅಂತ ಹೇಳ್ಬಿಟ್ಟು, GDP ಅನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ದೇಶದ ಎಕನಾಮಿಕ್ ಪರ್ಫಾರ್ಮೆನ್ಸ್ ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ GDP ಅನ್ನ ಯೂಸ್ ಮಾಡ್ತೀವಿ. ಹಾಗೆಯೇ ಗವರ್ಮೆಂಟ್ ಮತ್ತೆ RBI ನ ಪಾಲಿಸಿಗಳ ಪ್ರಕಾರ GDP ಭಾರತದಲ್ಲಿ ಜಾಸ್ತಿ ಕೂಡ ಆಗ್ತಿದೆ. ಇದೊಂದು ಸ್ಪೆಷಲ್ ಇಂಡಿಕೇಟರ್ GDP ಅನ್ನೋದು. ಗವರ್ಮೆಂಟ್ ಮತ್ತೆ ಪಾಲಿಸಿ ಮೇಕಿಂಗ್ ಅಲ್ಲೂ ಕೂಡ GDP ಯನ್ನ ಉಪಯೋಗಿಸ್ಕೊಳ್ಬಹುದು. ನಂತರ ಬೇಸ್ ಇಯರ್ ಅಂದ್ರೆ ಏನು, ಯಾಕೆ ಬೇಸ್ ಇಯರ್ ಅನ್ನ ತಗೊಬಂದ್ರು, ಬೇಸ್ ಇಯರ್ ಅಂತ ಹೇಳಿದ್ರೆ ಏನು? ಬೇಸ್ ಇಯರ್ ಅಂತ ಹೇಳಿದ್ರೆ ಇದೊಂದು ಬೆಂಚ್ ಮಾರ್ಕ್ ತರ. ಆ ಬೆಂಚ್ ಮಾರ್ಕ್ ಅನ್ನ ಇಟ್ಕೊಂಡು ಹೇಗೆ ಗ್ರೋತ್ ಆಗ್ತಿದೆ ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಲ್ವಾ, ಅದನ್ನ ಬೇಸ್ ಇಯರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಈ ಬೇಸ್ ಇಯರ್ ನ ಇಟ್ಕೊಂಡ್ಬಿಟ್ಟು ಪ್ರೈಸ್ ಹಾಗೂ ಪ್ರೊಡಕ್ಷನ್ ನ ಕಂಪೇರ್ ಮಾಡ್ಲಾಗತ್ತೆ. ಪ್ರೈಸ್ ಪ್ಲಸ್ ಪ್ರೊಡಕ್ಷನ್ ಇದೆರಡನ್ನು ಕೂಡ ಕಂಪೇರ್ ನ ಮಾಡ್ಲಾಗತ್ತೆ. ಭಾರತದಲ್ಲಿ ಇಲ್ಲಿಯ ತನಕ ಒಟ್ಟು 8 ಬಾರಿ, ಈಗಿನದನ್ನು ಸೇರಿಸ್ಬಿಟ್ಟು ಒಟ್ಟು 8 ಬಾರಿ ಬೇಸ್ ಇಯರ್ ಅನ್ನ ಚೇಂಜ್ ಮಾಡಿದ್ದಾರೆ. 1999 ಮತ್ತೆ 2000, 2004, 2005, 2011, 2012. ಸೊ ಈಗ 2022, 2023. ಸೊ ಹೀಗೆ 8 ಬಾರಿ ಭಾರತದಲ್ಲಿ ರಿವೈಸ್ ನ ಮಾಡ್ಲಾಗಿದೆ. ಬಟ್ ಯಾಕೆ ರಿವಿಷನ್ ಮಾಡ್ಬೇಕು, ಯಾವ ಪರ್ಪಸ್ಗೋಸ್ಕರ ಇದನ್ನ ಮಾಡ್ಬೇಕಾಗತ್ತೆ, ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, ಕರೆಕ್ಟ್ ಅಲ್ವಾ? ಸೊ ಭಾರತದಲ್ಲಿ ಪ್ರೊಡಕ್ಷನ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇದೆ. ಹಾಗೆಯೇ ಕನ್ಸ್ಯೂಮರ್ಸ್ ಬ್ಯಾಸ್ಕೆಟ್ ಚೇಂಜ್ ಆಗ್ತಾ ಇದೆ. ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡುವ ರೀತಿ ಕೂಡ ಚೇಂಜ್ ಆಗ್ತಿದೆ. ಉತ್ಪಾದನೆ ಮಾಡುವಾಗ ಕೂಡ ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ತಾ ಇದೀವಿ, ಹೊಸ ತಂತ್ರಜ್ಞಾನಗಳನ್ನ ಉತ್ಪಾದನೆ ಕೂಡ ಮಾಡ್ತಿದೀವಿ. ಸರ್ವಿಸ್ ಸೆಕ್ಟರ್ ಅಲ್ಲೂ ಕೂಡ ಭಾರತ ಮುಂದುವರಿತಿದೆ. ಹಾಗೆಯೇ ಪ್ರೈಮರಿ ಸೆಕ್ಟರ್ ಮತ್ತೆ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಕೂಡ ಮುಂದುವರಿತಿದೆ. ಈ ರೀತಿಯಾಗಿ ಇಂಪ್ರೂವ್ ಆಗ್ತಿರೋ ಭಾರತದಲ್ಲಿ ಮೆಥಡಾಲಜಿಗಳು ಕೂಡ ಚೇಂಜ್ ಆಗ್ತಿವೆ. ಸೊ ಈಗ ಎಲ್ಲಾ ಸಿಸ್ಟಮ್ ಚೇಂಜ್ ಆಗಿರೋದ್ರಿಂದ ಬೇಸ್ ಇಯರ್ ನ, ಹಳೆ ಬೇಸ್ ಇಯರ್ ಅನ್ನ ನಾವು ತಗೊಂಡ್ರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಗ್ರೋತ್ ನ ಕನ್ಸಿಡರ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸ ಬೇಸ್ ಇಯರ್ ಅನ್ನ ರಿವೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಮುಖ್ಯ ಕಾರಣ ಬೇಸ್ ಇಯರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ. ಹಾಗಿದ್ರೆ ಬೇಸ್ ಇಯರ್ ಅನ್ನ ಚೇಂಜ್ ಮಾಡೋದಕ್ಕೆ ಇಲ್ಲಿ ಏನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಯೂಸ್ ಮಾಡ್ತಾ ಇರೋ ಮೆಥಡಾಲಜಿ ಬಂದ್ಬಿಟ್ಟು ಡಬಲ್ ಡಿಫ್ಲೇಟರಿ ಮೆಥಡ್ ಅಥವಾ ಡಬಲ್ ಡಿಫ್ಲೇಷನ್ ಮೆಥಡ್ ಅಂತ ಹೇಳ್ಬಿಟ್ಟು. ಸೊ ವಾಟ್ ಇಸ್ ಡಬಲ್ ಡಿಫ್ಲೇಷನ್ ಮೆಥಡ್? ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಡಬಲ್ ಡಿಫ್ಲೇಷನ್ ಕೇಳ್ತಾರೆ. ಸೊ ಏನು ಡಬಲ್ ಡಿಫ್ಲೇಷನ್ ಮೆಥಡ್ ಅಂತ ಹೇಳಿದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಡಬಲ್ ಡಿಫ್ಲೇಷನ್ ಮೆಥಡಾಲಜಿಯನ್ನ ಯೂಸ್ ಮಾಡ್ತಾರೆ. ಈ ಮೆಥಡ್ ಅಲ್ಲಿ ಒಂದು ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ಯೂಸ್ ಮಾಡಿ ಔಟ್ಪುಟ್ ಪ್ರೈಸ್ ಅನ್ನ ಡಿಫ್ಲೇಟ್ ಮಾಡ್ತಾರೆ. ಸೊ ಇನ್ಫ್ಲೇಷನ್ ಇಂಡೆಕ್ಸ್ ಇಂದ ಔಟ್ಪುಟ್ ಪ್ರೈಸ್ ಅನ್ನ ಡಿಫ್ಲೇಟ್ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಸಪರೇಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಎರಡನೇದಾಗಿ ಸಪರೇಟ್ ಡಿಫ್ಲೇಷನ್ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಇನ್ಪುಟ್ ಪ್ರೈಸ್ ಅನ್ನ ಡಿಫ್ಲೇಟ್ ಮಾಡ್ಲಾಗತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಇನ್ಪುಟ್ ಪ್ರೈಸ್ ಅನ್ನು ಕೂಡ ಡಿಫ್ಲೇಟ್ ಮಾಡ್ತಾ ಇದ್ದಾರೆ, ಔಟ್ಪುಟ್ ಪ್ರೈಸ್ ಅನ್ನು ಕೂಡ ಡಿಫ್ಲೇಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಹಳೆ ಮೆಥಡ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಸಿಂಗಲ್ ಡಿಫ್ಲೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ರು. ಫೈನಲ್ ಏನ್ ಪ್ರೊಡ್ಯೂಸ್ ಆಗಿರುತ್ತೆ ಅಥವಾ ಫೈನಲ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಸಿಂಗಲ್ ಡಿಫ್ಲೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಿದ್ರು. ಹೊಸ ಮೆಥಡ್ ಅಲ್ಲಿ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಇನ್ಪುಟ್ಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವ್ದ್ರಿಂದ ಸಬ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ಔಟ್ಪುಟ್. ಇದೆರಡನ್ನು ಕೂಡ ಅಂದ್ರೆ ಔಟ್ಪುಟ್ ಮತ್ತೆ ಇನ್ಪುಟ್ ಎರಡನ್ನು ಸಬ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅಂದ್ರೆ ಮೈನಸ್ ಮಾಡ್ಬಿಟ್ಟು ನೆಕ್ಸ್ಟ್ ಎರಡನ್ನು ಸಪರೇಟ್ ಆಗಿ ಡಿಫ್ಲೇಟ್ ನ ಮಾಡ್ಲಾಗತ್ತೆ. ಸೊ ಸಿಂಗಲ್ ಡಿಫ್ಲೇಟರ್ ಮೆಥಡ್ ಅನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಡಬಲ್ ಡಿಫ್ಲೇಟರಿ ಮೆಥಡಾಲಜಿಯನ್ನ ತಗೊಬಂದಿದ್ದಾರೆ. ಸೊ ರೀಸನ್ ಏನು, ಸಿಂಗಲ್ ಡಿಫ್ಲೇಷನ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಏನಿತ್ತು ಅಂತ ಹೇಳಿದ್ರೆ, ಡಬಲ್ ಡಿಫ್ಲೇಷನ್ ಮೆಥಡ್ ಅನ್ನೋದು ಒಂದು ಅಕ್ಯುರೇಟ್ ಮೆಥಡ್ ಅಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಮಾಡುವಂತಹ ಕೆಪಾಸಿಟಿ ಡಬಲ್ ಡಿಫ್ಲೇಟರಿ ಮೆಥಡ್ಗೆ ಇದೆ. ಜೊತೆಗೆ ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಳಾಗಿರ್ಬೋದು, ಇದರಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ ಈ ಡಬಲ್ ಡಿಫ್ಲೇಷನರಿ ಮೆಥಡಾಲಜಿ ಈಸಿ ಆಗತ್ತೆ.
ಇದರಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಕನ್ಸಿಡರ್ ಮಾಡಲಾಗಿದೆ. ಇದರಿಂದ ರಿಯಲ್ ಫಿಸಿಕಲ್ ಪ್ರೊಡಕ್ಷನ್ ನ ತುಂಬಾ ಅಕ್ಯುರೇಟ್ ಆಗಿ ತಗೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ರಿವೈಸ್ ಜಿಡಿಪಿ ಬಗ್ಗೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಅನ್ಎಂಪ್ಲಾಯ್ಮೆಂಟ್ ಅಂಡರ್ ಸ್ಟೇಟೆಡ್ ಇಂಡಿಕೇಟರ್. ಅನ್ಎಂಪ್ಲಾಯ್ಮೆಂಟ್ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಅನ್ಎಂಪ್ಲಾಯ್ಮೆಂಟ್ ರೈಸಿಂಗ್ ಟ್ರೆಂಡ್ ಅನ್ನ ನಾವು ನೋಡ್ಕೊಂಡ್ರೆ ಪೀರಿಯಾಡಿಕ್ ಲೇಬರ್ ಸರ್ವೆ ಪ್ರಕಾರ ಅನ್ಎಂಪ್ಲಾಯ್ಮೆಂಟ್ ನ ಯಾರು ರಿಲೀಸ್ ಮಾಡ್ತಾರೆ? ಪೀರಿಯಾಡಿಕ್ ಲೇಬರ್ ಸರ್ವೆ ಡೇಟಾವನ್ನ ಕೊಡುತ್ತೆ ಅಲ್ವಾ? ಈ ಡೇಟಾವನ್ನ ನಾವು ನೋಡ್ಕೊಂಡ್ರೆ ಹಿಸ್ಟಾರಿಕ್ ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿದ್ರೆ ಈಗ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಿದೆ, ಹೈ ಆಗಿದೆ ಅಂತ ಹೇಳ್ಬೋದಾಗತ್ತೆ. ಫಾರ್ ಎಕ್ಸಾಂಪಲ್, ಅನ್ಎಂಪ್ಲಾಯ್ಮೆಂಟ್ ರೇಟು 2011 ಮತ್ತೆ 2012 ಸಮಯವನ್ನ ನೋಡಿದ್ರೆ 2011-12 ಟೈಮ್ ಅಲ್ಲಿ 3.7% ಇತ್ತು. ಅದನ್ನೇ ನಾವು 2020 10 ತಿಂಗಳಿನ ಮುಂಚೆ ಅಂದ್ರೆ 2025 ಮಾರ್ಚ್ ಏಪ್ರಿಲ್ ಸಮಯವನ್ನ ತಗೊಂಡ್ರೆ ಅಲ್ಲಿ ಆವರೇಜ್ 5.2% ಅಂತ ಇಂಡಿಕೇಟ್ ಮಾಡಿದೆ ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟ್ ಪ್ರಕಾರ. 2008 ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಅಂದ್ರೆ 2008 ಜಾಗತಿಕ ಹಣಕಾಸು ಬಿಕ್ಕಟ್ಟಾಗಿತ್ತಲ್ವಾ, ಅದ್ರ ಜೊತೆಗೆ ಮುಖರ್ಜಿ ಸ್ಟಿಮ್ಯುಲಸ್ ಆಗಿತ್ತಲ್ವಾ, ಅಂದ್ರೆ ಮುಖರ್ಜಿ ಪ್ರಚೋದನೆ ಆಗಿತ್ತಲ್ವಾ, ಇದೆಲ್ಲದೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ರೀಸ್ ಆಗೋದಕ್ಕೆ ಆದಂತಹ ಕಾರಣಗಳು ಅಂತ ಹೇಳ್ಬೋದು. ಬಟ್ ಇದೆಲ್ಲದನ್ನು ಕೂಡ ಭಾರತ ಇವಾಗ ಸುಧಾರಿಸಿದೆ. ಭಾರತ ಸುಧಾರಿಸಿದೆ ಅಂತ ಹೇಳಿದ್ಮೇಲೆ ಅನ್ಎಂಪ್ಲಾಯ್ಮೆಂಟ್ ರೇಟು ಡಿಕ್ರೀಸ್ ಆಗ್ಬೇಕಲ್ವಾ, ಆದ್ರೆ ಇನ್ಕ್ರೀಸ್ ಆಗಿದೆ. ಇದೆಲ್ಲ ಸುಧಾರಿಸಿದ್ಮೇಲೆ ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ರೇಟು ಈಗ ಡಿಕ್ರೀಸ್ ಆಗಿರೋದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗುತ್ತೆ. ಎಸ್ಪೆಷಲಿ ನಾವು ಯಂಗ್ ಸ್ಟಾರ್ಸ್ ಗಳನ್ನ ಅಥವಾ ಯೂತ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನೋಡ್ಕೊಂಡ್ರೆ ಯೂತ್ಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗ್ತಿದೆ. ಯೂತ್ಸ್ ಅಂತ ಹೇಳಿದ್ರೆ 15 ವರ್ಷದಿಂದ 29 ವರ್ಷದ ವಯಸ್ಸಿನವರು. ಇವರನ್ನ ನಾವು ನೋಡ್ಕೊಂಡ್ರೆ ಇವರಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗಿರೋದನ್ನ ನೋಡಬಹುದಾಗುತ್ತೆ. 2011 ಮತ್ತೆ 12 7.7% ಇದ್ದಂತಹ ಅನ್ಎಂಪ್ಲಾಯ್ಮೆಂಟ್ ರೇಟು ಈಗ 10.2% ಗೆ ಇನ್ಕ್ರೀಸ್ ಆಗಿದೆ. ಸೊ ಭಾರತದ ಆರ್ಥಿಕ ಸುಧಾರಣೆ ಎಂಪ್ಲಾಯ್ಮೆಂಟ್ ಅಥವಾ ಜಾಬ್ ಕ್ರಿಯೇಷನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಡೇಟಾ ಇಂದ ರಿವೀಲ್ ಆಗ್ತಿದೆ. ಸೊ ದಿಸ್ ಇಂಡಿಕೇಟ್ ದ ಜಾಬ್ಲೆಸ್ ಗ್ರೋತ್. ಭಾರತದಲ್ಲಿ ಜಾಬ್ಲೆಸ್ ಗ್ರೋತ್ ಅನ್ನ ಇಂಡಿಕೇಟ್ ಮಾಡ್ತಿದೆ. ನೆಕ್ಸ್ಟ್ ಇನ್ಫ್ಲೇಷನ್ ಟ್ರೆಂಡ್ ಅನ್ನ ನೋಡ್ಕೊಳ್ಳೋಣ. ಅಫಿಷಿಯಲ್ ಡೇಟಾಗಳ ಪ್ರಕಾರ, ಅಫಿಷಿಯಲ್ ಡೇಟಾ ಎಕನಾಮಿಕ್ ಸರ್ವೆ ಏನಿದೆ ಅಲ್ವಾ, ಎಕನಾಮಿಕ್ ಸರ್ವೆಯ ಪ್ರಕಾರ ಭಾರತದಲ್ಲಿ RBI ಮಾನಿಟರಿ ಫ್ರೇಮ್ ವರ್ಕ್ ಇಂದ ಹಾಗೂ ಗವರ್ಮೆಂಟ್ ಪಾಲಿಸೀಸ್ ಇಂದ ಇನ್ಫ್ಲೇಷನ್ ಅಥವಾ ನಾವು ಹಣದುಬ್ಬರ ಅಂತ ಏನ್ ಕರಿತೀವಿ ಇದನ್ನ ನಿಯಂತ್ರಿಸಿದೆ ಅಂತ ಭಾರತ ಎಕನಾಮಿಕ್ ಸರ್ವೆಯಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದೆ. ಬಟ್ ಇಸ್ ದಟ್ ದ ಹೋಲ್ ಟ್ರೂತ್? ಲೆಟ್ಸ್ ಲುಕ್ ಅಟ್ ದಿಸ್ ನೌ. ಓವರ್ ಆಲ್ ಇನ್ಫ್ಲೇಷನ್ ನಾವು ಕಂಪೇರ್ ಮಾಡೋದಕ್ಕಿಂತ ಮುಂಚೆ ಭಾರತದಲ್ಲಿ ಫುಡ್ ಪ್ರೈಸ್ ಬಗ್ಗೆ ನೋಡ್ಕೊಳ್ಳೋಣ. ಅಗ್ರಿಕಲ್ಚರ್ ಸೆಕ್ಟರ್. ಸೊ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಫುಡ್ ಪ್ರೈಸ್ ಅನ್ನೋದು ತುಂಬಾನೇ ಹೆವಿ. ಎಲ್ಲಾ ಸೆಕ್ಟರ್ಸ್ ಗಳನ್ನ ನೋಡಿದ್ರೆ ಫುಡ್ ಪ್ರೈಸ್ ಅನ್ನೋದು ಇನ್ಫ್ಲೇಷನ್ ಅಲ್ಲಿ ತುಂಬಾನೇ ಹೆವಿ ಇರುವಂತಹ ಅಥವಾ ವೇಟೇಜ್ ಇರುವಂತಹ ಗೂಡ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ಓವರ್ ಆಲ್ ಇನ್ಫ್ಲೇಷನ್ ನ ಡಿಟರ್ಮೈನ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಫುಡ್ ಪ್ರೈಸಸ್ ಇನ್ಫ್ಲೇಷನ್ ಟ್ರಾಜೆಕ್ಟರಿಯನ್ನ ಅಂದ್ರೆ ಲಾರ್ಜ್ ಪೋರ್ಷನ್ ಅನ್ನ ಡಿಟರ್ಮೈನ್ ಮಾಡುತ್ತೆ. ಇನ್ಫ್ಲೇಷನ್ ಟ್ರಾಜೆಕ್ಟರಿ ಅಂದ್ರೆ ಗೊತ್ತಲ್ವಾ? ಇನ್ಫ್ಲೇಷನ್ ಟ್ರಾಜೆಕ್ಟರಿ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡಿಕೊಂಡು ಪ್ರೈಸ್ ಲೆವೆಲ್ ಫಾಸ್ಟ್ ಆಗಿ ಗ್ರೋತ್ ಆಗ್ತಿರೋದನ್ನ, ಸ್ಪೀಡ್ ಚೇಂಜ್ ಆಗ್ತಿರೋದನ್ನ ಇಂಡಿಕೇಟ್ ಮಾಡಬಹುದು. ಯೂಶಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದನ್ನ ಮೆಷರ್ ಮಾಡಲಾಗುತ್ತೆ. ನೆಕ್ಸ್ಟ್ 2024 ಮತ್ತೆ 2025 ಅಗ್ರಿಕಲ್ಚರಲ್ ಅನ್ನ ನೋಡ್ಕೊಂಡ್ರೆ 4.2% ಏನು ಪರ್ಫಾರ್ಮೆನ್ಸ್ ಗ್ರೋತ್ ನ ಇಲ್ಲಿ ನಾವು ನೋಡಬಹುದಾಗುತ್ತೆ. ಇದೊಂಥರ ಅನ್ಯೂಶುವಲ್ ಗ್ರೋತ್ ಅಂತಾನೆ ಹೇಳ್ಬೋದು. ಹೈಯರ್ ಅಗ್ರಿಕಲ್ಚರಲ್ ಔಟ್ಪುಟ್ ಇಂದ ಫುಡ್ ಪ್ರೈಸ್ ಇನ್ಫ್ಲೇಷನ್ ರಿಡ್ಯೂಸ್ ಆಗುತ್ತೆ. ಸೊ ಓವರ್ ಆಲ್ ಇನ್ಫ್ಲೇಷನ್ ಲೋ ಆಗುತ್ತೆ ಅಲ್ವಾ? ಸೊ ಫುಡ್ ಇನ್ಫ್ಲೇಷನ್ ರಿಡ್ಯೂಸ್ ಆಗುತ್ತೆ. ಸೊ ಓವರ್ ಆಲ್ ಪ್ರೈಸ್ ಏನಾಗುತ್ತೆ, ಇನ್ಫ್ಲೇಷನ್ ಏನಾಗುತ್ತೆ, ರಿಡ್ಯೂಸ್ ಆಗ್ತಾ ಬರುತ್ತೆ. ಸೊ ಲೋ ಇನ್ಫ್ಲೇಷನ್ ಅಗ್ರಿಕಲ್ಚರ್ ಗೆ ಫೇವರಬಲ್ ಕಂಡೀಷನ್ ಆಗಿ ಆಕ್ಟ್ ಆಗುತ್ತೆ ಅಥವಾ ಅಗ್ರಿಕಲ್ಚರ್ ರೀಜನ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ತರ ಕೋವಿಡ್ ಸಿಚುವೇಶನ್ ನೋಡ್ಕೊಂಡ್ರೆ ಅನ್ಯೂಶುವಲ್ ಪ್ಯಾಟರ್ನ್ ನ ಪೀರಿಯಾಡಿಕ್ ಲೇಬರ್ ಸರ್ವೆ ಈ ಒಂದು ಕೋವಿಡ್ ಸಿಚುವೇಶನ್ ನ ಅನ್ಯೂಶುವಲ್ ಪ್ಯಾಟರ್ನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದರ ಡೇಟಾ ಪ್ರಕಾರ COVID-19 2020-21 ಜಿಡಿಪಿ ಅಪ್ರಾಕ್ಸಿಮೇಟ್ಲಿ 7% ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ತೋರಿಸಿರುತ್ತೆ, ಡಿಕ್ಲೈನ್ ಆಗಿದೆ ಅಂತ ಹೇಳಿರುತ್ತೆ. ಈವನ್ US ಕೂಡ ಈ ರೀತಿಯಾದಂತಹ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದೆ. ಸೊ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇದನ್ನ
ಸ್ಕ್ರೂಟಿನಿ ಮಾಡಿಬಿಟ್ಟು ಕ್ಲಾರಿಫಿಕೇಶನ್ ತಂದು ಅನ್ಎಂಪ್ಲಾಯ್ಮೆಂಟ್ ಡಾಟಾ ಕ್ರೆಡಿಬಿಲಿಟಿಯನ್ನ ಎನ್ಹಾನ್ಸ್ ಮಾಡಬೇಕಾಗುತ್ತೆ. ಇದಿಷ್ಟು ಅನ್ಎಂಪ್ಲಾಯ್ಮೆಂಟ್ ಗ್ರೋತ್ ಭಾರತದಲ್ಲಿ ಹೇಗಾಗ್ತಿದೆ. ಸೊ ವಾಟ್ ಕ್ಯಾನ್ ಬಿ ಡನ್ ಟು ರಿಡ್ಯೂಸ್ ದಿಸ್? ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಗ್ರೋತ್ ಸೆಂಟ್ರಿಕ್ ಪಾಲಿಸಿಯನ್ನ ತರಬೇಕಾಗತ್ತೆ. ಗ್ರೋತ್ ಸೆಂಟ್ರಿಕ್ ಪಾಲಿಸಿಯಿಂದ ಎಂಪ್ಲಾಯ್ಮೆಂಟ್ ರೇಟು ಇಂಟೆನ್ಸಿವ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನಂತರ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ ಗಳನ್ನ ಪ್ರಮೋಟ್ ಮಾಡಬೇಕು. ಯಾವ್ದು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಕನ್ಸ್ಟ್ರಕ್ಷನ್, ಆಗ್ರೋ ಪ್ರೊಸೆಸ್, ಟೆಕ್ಸ್ಟೈಲ್ಸ್, ಫುಟ್ವೇರ್ಸ್, ಈ ರೀತಿಯಾದಂತಹ, ಜೊತೆಗೆ ಎಂಎಸ್ಎಂಇ ಸೆಕ್ಟರ್ಸ್, ಇದನ್ನೆಲ್ಲದನ್ನು ಕೂಡ ಇಂಪ್ರೂವ್ ಮಾಡಬೇಕು. ಅಗ್ರಿಕಲ್ಚರ್ ಪ್ರೊಡಕ್ಷನ್ ನ ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಬಿಕಾಸ್ ಸಸ್ಟೈನಬಲ್ ಅಗ್ರಿಕಲ್ಚರ್ ನ ಪ್ರಮೋಟ್ ಮಾಡೋದ್ರಿಂದ ಅಗ್ರಿಕಲ್ಚರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಫುಡ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ರೂರಲ್ ಎಂಪ್ಲಾಯ್ಮೆಂಟ್ ನ ಇದು ಸಪೋರ್ಟ್ ಕೂಡ ಮಾಡುತ್ತೆ. ರೆಗ್ಯುಲರ್ ಎಕನಾಮಿಕ್ ಮಾನಿಟರಿಂಗ್ ನ ಮಾಡಬೇಕು. ಇದರಿಂದ ಜಿಡಿಪಿ ಗ್ರೋತ್ ಏನಾಗ್ತಿದೆ, ಇನ್ಫ್ಲೇಷನ್ ಏನಾಗ್ತಿದೆ, ಎಂಪ್ಲಾಯ್ಮೆಂಟ್ ಹೇಗಾಗ್ತಿದೆ, ಇದೆಲ್ಲದಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ನ ಕೊಡೋದಕ್ಕೆ ಇದು ಈಸಿ ಆಗುತ್ತೆ. ಸೊ ಇದನ್ನ ನೀವು ವೇ ಫಾರ್ವರ್ಡ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಅನ್ಎಂಪ್ಲಾಯ್ಮೆಂಟ್ ವರ್ಸಸ್ ಜಿಡಿಪಿ ನ್ಯೂ ಸೀರೀಸ್ ಬಗ್ಗೆ. ಸೊ ಲೆಟ್ ಅಂಡರ್ಸ್ಟ್ಯಾಂಡ್ ದ one prelims question. With reference to macroeconomic indicator in India, consider the following. The double deflation method calculates gross value added by separately deflating output and input price. ಇದು ಕರೆಕ್ಟ್, ಬಿಕಾಸ್ ಎರಡನ್ನು ಕೂಡ ಸಪರೇಟ್ ಮಾಡ್ತಾರೆ. ಎರಡನೇದು, ಜಾಬ್ಲೆಸ್ ಗ್ರೋತ್ ಅಕ್ಕರ್ ವೆನ್ ಎ ಕಂಟ್ರಿ ಎಕ್ಸ್ಪೀರಿಯನ್ಸ್ ರೈಸ್ ಇನ್ ಇನ್ಫ್ಲೇಷನ್ ವಿತೌಟ್ ಅನ್ ಇನ್ಕ್ರೀಸ್ ಇನ್ ಜಿಡಿಪಿ. ಇದು ರಾಂಗ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ರೀಸೆಂಟ್ PLFS ಟ್ರೆಂಡ್ ಅಂದ್ರೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ, ದ ಯೂತ್ unemployment rate in India has consistently remained lower than the overall unemployment rate. ಇದು ಕೂಡ ರಾಂಗ್. ಸೊ ಆನ್ಸರ್ ಬಂದ್ಬಿಟ್ಟು ಒನ್ ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮೇನ್ಸ್ ಕ್ವಶನ್ ನೋಡ್ಕೊಳ್ಳೋಣ. ಮೇನ್ಸ್ ಪ್ರಾಕ್ಟೀಸ್ಗೋಸ್ಕರ ಇದು, a sustainable economic strategy must move beyond celebrating top-line GDP growth figures and address the structural reality of the labor market. Critically examine the phenomena of jobless growth in India, discuss the methodological concern associated with employment data generating, and suggest measures to transit towards employment intensive growth. ಸೊ ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ. ಪ್ರಾಕ್ಟೀಸ್ ಮಾಡಿ ಕ್ವಶನ್ಸ್ ನ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.